Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ NOI ಅಪ್ರೋಚ್ ಅಲ್ಲಿ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ತಾ ಹೋಗೋಣ. ಸೊ NOI ಅಪ್ರೋಚ್ ಅಂದರೆ ಏನು? ಸೊ ಇಟ್ ಈಸ್ ಅ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆರ್ ನಾಟ್ ರಿಲೇಟೆಡ್ ಆ್ಯಂಡ್ ದೇ ವರ್ ಇಂಡಿಪೆಂಡೆಂಟ್. ಇಟ್ ಈಸ್ ಕಾಲ್ಡ್ NOI ಅಪ್ರೋಚ್. ಸೊ NI ಅಪ್ರೋಚ್ ಅಂತ ಬಂದಾಗ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಎರಡೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ ಕಂಪ್ಲೀಟ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ದಟ್ ಈಸ್ NI ಅಪ್ರೋಚ್. ಸೊ NOI ಅಪ್ರೋಚ್ ಅಂತ ಬಂದಾಗ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಆಗಲಿ ವ್ಯಾಲ್ಯೂ ಆಫ್ ದ ಫರ್ಮೇ ಆಗಲಿ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ, ಯಾವುದೇ ರೀತಿ ಡಿಪೆಂಡೆಂಟ್ ಕೂಡ ಇರೋದಿಲ್ಲ. ಸೊ ಎರಡು ವ್ಯಾಲ್ಯೂ ಡಿಫ್ರೆಂಟ್ ಆದರೂ ಕೂಡ ಯಾವುದೇ ರೀತಿ ಚೇಂಜಸ್ ಕೂಡ ಆಗೋದಿಲ್ಲ. ಸೊ ಅದನ್ನು NOI ಅಪ್ರೋಚ್ ಅಂತ ಕರಿತಾ ಹೋಗ್ತಾರೆ. ಸೊ NOI ಅಪ್ರೋಚ್ ಅಂದರೆ ಏನು? ಸೊ ದಟ್ ಈಸ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ದಟ್ ಈಸ್ ನೆಟ್ ಆಪರೇಟಿಂಗ್ ಆ್ಯಂಡ್ ದೆನ್ ಇನ್ಕಮ್ ಅಪ್ರೋಚ್. NOI ಅಂದರೆ ದಟ್ ಈಸ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಸೊ ಇದರ ಒಂದು ಫಾರ್ಮೆಟನ್ನು ನೋಡೋದಾದರೆ ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್, ದಟ್ ಈಸ್ K&E ಯೂಸಿಂಗ್ NOI ಅಪ್ರೋಚ್ ಅಂತ ಹೇಳಿದರೆ. ಸೊ NI ಅಪ್ರೋಚ್ ಅಂತ ಬಂದಾಗ ನಾವು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ NOI ಅಪ್ರೋಚ್ ಅಂತ ಬಂದಾಗ ನಾವು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದರಲ್ಲಿ KEನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಂದರೆ NI ಅಪ್ರೋಚಲ್ಲಿ ನಾವು KO ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿದ್ವಿ. ಸೊ ಈ ಒಂದು ಪ್ರಾಬ್ಲಮ್ಸ್ಗಳಲ್ಲಿ ನಾವು K&E ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ದಟ್ ಅದಕ್ಕೆ ಫಾರ್ಮುಲಾ ಬಂದುಬಿಟ್ಟು EBIT ಮೈನಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ S ಇಂಟು 100. ಸೊ S ಡಿನೋಟ್ಸ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ NOI ಅಪ್ರೋಚ್ನ ಫಾರ್ಮೆಟ್ ಬಂದು ಇಷ್ಟೇ. ಸೊ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫಸ್ಟ್ನೇದು ನಾವು ವ್ಯಾಲ್ಯೂ ಆಫ್ ದ ಫರ್ಮ್ನ ನಾವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕ್ವಶನಲ್ಲಿ ಕೊಟ್ಟಿರ್ತಾರೆ ದಟ್ ಈಸ್ EBIT ಡಿವೈಡೆಡ್ ಬೈ KO. ಸೊ EBIT ಅಮೌಂಟ್ ಬಂದುಬಿಟ್ಟು ಕ್ವಶನಲ್ಲಿ ಕೊಟ್ಟಿರ್ತಾರೆ ಆ್ಯಂಡ್ ದೆನ್ KO ದಟ್ ಈಸ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟ್. ಸೊ ಅವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ V ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಹಾಕೊಳ್ಬೇಕು. ನೆಕ್ಸ್ಟ್ ಅದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಅಮೌಂಟ್. ಸೊ ಅಮೌಂಟ್ ಏನಿದೆ ಅದನ್ನು ಹಾಕೊಂಡು ಮೈನಸ್ ಮಾಡಿಕೊಂಡ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಸಿಗ್ತಾ ಹೋಗುತ್ತೆ, ದಟ್ ಈಸ್ ಡಿನೋಟೆಡ್ ಆಸ್ S. ಸೊ ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ಎಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ NI ಅಪ್ರೋಚ್ಗಳಲ್ಲಿ ನಾವು EATSS ಡಿವೈಡೆಡ್ ಬೈ KE ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಸಿಗ್ತಾ ಇರ್ತಿತ್ತು. ಆದರೆ NOI ಅಪ್ರೋಚಲ್ಲಿ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಯಾವ ರೀತಿ ಸಿಗುತ್ತೆ ಅಂದರೆ ವ್ಯಾಲ್ಯೂ ಆಫ್ ದ ಫರ್ಮ್ ಮೈನಸ್ ಡಿಬೆಂಚರ್ಸ್ ಮಾಡ್ಕೊಂಡ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ K&E ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಮಗೆ EBIT. ಸೊ EBIT ಅಮೌಂಟ್ ಎಲ್ಲಿರುತ್ತೆ ಮೈನಸ್ ಇಂಟ್ರೆಸ್ಟ್. ಸೊ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ಗೆ ಯಾವ ಇಂಟ್ರೆಸ್ಟ್ ರೇಟ್ ಕೊಟ್ಟಿರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಸೊ ಆ ಇಂಟ್ರೆಸ್ಟ್ ಅಮೌಂಟ್ನ ಇಲ್ಲಿ ಹಾಕೋಬೇಕು ಡಿವೈಡೆಡ್ ಬೈ S. ಸೊ S ಕೂಡ ಸಿಕ್ಕಿರುತ್ತೆ ಇಂಟು 100 ಮಾಡ್ಕೊಂಡ್ರೆ ನಮಗೆ 1% ಸಿಗುತ್ತೆ, ದಟ್ ಈಸ್ ದ KE ಪರ್ಸೆಂಟೇಜ್. ಸೊ ಇಷ್ಟು ಮಾಡಿದ್ರೆ ನಮಗೆ NOI ಅಪ್ರೋಚ್ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಕ್ವೆಶನ್ನ ನೋಡೋದಾದರೆ ಸೊ ದಿಸ್ ಈಸ್ ದ ಕ್ವೆಶ್ಚನ್. ಸೊ ಸಾಲ್ವ್ ಮಾಡಿರೋದೇ ತೊಗೊಂಡಿದ್ದೀನಿ ಏನಕ್ಕೋಸ್ಕರ ಅಂದರೆ ಫಾರ್ಮೆಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಫಸ್ಟಿಗೆ ಎಕ್ಸ್ ಲಿಮಿಟೆಡ್ ಎಕ್ಸ್ಪೆಕ್ಟೆಡ್ ಹ್ಯಾವ್ ಎ NOI ದಟ್ ಮೀನ್ಸ್ EBIT 2 lakh rupees. ಸೊ 2 lakh rupees NOI ಅಲ್ಲಿ EBIT ಇದೆಯಂತೆ. ದ ಕಂಪನಿ ಹ್ಯಾಸ್ 12% ಡಿಬೆಂಚರ್ಸ್ ಆಫ್ rupees 6 lakh. ಸೊ 12% ಅನ್ನೋದು ಬಂದುಬಿಟ್ಟು ದಟ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ 6 lakh ಅನ್ನೋದು ಅಮೌಂಟು. ಸೊ ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್. ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟ್ ಈಸ್ 10%. ದಟ್ ಮೀನ್ಸ್ ಇಟ್ ಈಸ್ ಡಿನೋಟೆಡ್ ಆಸ್ KO. ಓಕೆ, ದಟ್ ಈಸ್ ಡಿನೋಟೆಡ್ ಆಸ್ KO. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಸೊ ಇಂದಿನ ಪ್ರಾಬ್ಲಮಲ್ಲಿ ನಮಗೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಯಿತು. ಆದರೆ ಈ ಒಂದು ಪ್ರಾಬ್ಲಮ್ಗಳಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂಡರ್ NOI ಅಪ್ರೋಚ್. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ NOI ಅಪ್ರೋಚ್ ಅಂತ ಕೊಟ್ಟಿರೋದಿಲ್ಲ. ಅವಾಗ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ ಸೊ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ರೆ ಸೊ ಕಂಟಿನ್ಯೂಯೇಷನಲ್ಲಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ರೆ ಅದು NOI ಅಪ್ರೋಚ್. ಅದೇ ಈ ಜಾಗದಲ್ಲಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕೊಟ್ಟಿದ್ರೆ ದಟ್ ಈಸ್ NI ಅಪ್ರೋಚ್. ಅದಕ್ಕೂ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಓವರ್ ಆಲ್ ಕ್ಯಾಪಿಟಲ್ ರೇಟ್ ಅಂತ ಕೊಟ್ಟಿದ್ರೆ ದಟ್ ಈಸ್ NOI ಅಪ್ರೋಚ್. ಈ ಜಾಗದಲ್ಲಿ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಕೊಟ್ಟಿದ್ರೆ ದಟ್ ಈಸ್ NI ಅಪ್ರೋಚ್. ಸೊ K&E ಕ್ವಶನಲ್ಲಿತ್ತು ಅಂದರೆ ಓಕೆ, K&E ಕ್ವಶನಲ್ಲಿತ್ತು ಅಂದರೆ ದಟ್ ಈಸ್ NI ಅಪ್ರೋಚ್. KO ಕ್ವಶನಲ್ಲಿತ್ತು ಅಂದರೆ ದಟ್ ಈಸ್ NOI ಅಪ್ರೋಚ್. ಇಟ್ಸ್ ಅ ಸಿಂಪಲ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಈಸ್ NI ಅಪ್ರೋಚ್ ಆರ್ NOI ಅಪ್ರೋಚ್. ಓಕೆ, ದೆನ್ ಇವಾಗ ನಾವು ಫಾರ್ಮೆಟ್ನ ನೋಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋದರೆ ಸೊ ಫಸ್ಟಿಗೆ ನಾವು EBIT ಡಿವೈಡೆಡ್ ಬೈ V ಈಸ್ ಮಾಡಿಕೊಂಡ್ರೆ ನಮಗೆ V ಸಿಗ್ತಾ ಹೋಗುತ್ತೆ. ನಮಗೆ ಕ್ವಶನಲ್ಲಿ ಫಸ್ಟಿಗೆ V ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕ್ವಶನಲ್ಲಿ ನಮಗೆ EBIT ಕೂಡ ಇದೆ, ದೆನ್ KO ಕೂಡ ಇದೆ. ಸೊ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸೊ EBIT ಡಿವೈಡೆಡ್ ಬೈ KO ಅಂದರೆ 2 lakh rupees EBIT ಇದೆ. ಸೊ 10% ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟ್ ಇದೆ ಮಾಡಿಕೊಂಡ್ರೆ ನಮಗೆ 20 lakh rupees ಸಿಗುತ್ತೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್. ಸೊ ವ್ಯಾಲ್ಯೂ ಆಫ್ ದಿ ಫರ್ಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇಷ್ಟೇ ಸಿಂಪಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ V. ಸೊ ಇಷ್ಟೇ ಒಂದು ಮೆಥಡ್ ಮಾಡಿದ್ರೆ ನಮಗೆ ಒಂದು ಸಾಲ್ವ್ ಆಗೋಯಿತು, ದಟ್ ಈಸ್ V. ನೆಕ್ಸ್ಟ್ KE ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ
ಕೆ ಇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಮಗೆ ಎಸ್ ಬೇಕು. ಸೊ ಎಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಮೈನಸ್ ಡಿಬೆಂಚರ್ಸ್ ಮಾಡ್ಕೊಂಡು ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಸೊ ಫಾರ್ಮೆಟಲ್ಲಿ ನೆಕ್ಸ್ಟು ವಿಗೆ ಮೈನಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ನ ಮಾಡಿಕೊಂಡ್ರೆ ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಎಲ್ಲಿದೆ ಇಲ್ಲಿ 6 lakh rupees ಏನಿದೆ ಇದು ಈ ಒಂದು ಅಮೌಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ 20 lakhಲ್ಲಿ 6 lakhನ ಮೈನಸ್ ಮಾಡ್ಕೊಂಡು ನಮಗೆ ಸಿಗ್ತಾ ಇರೋಂಥ ಅಮೌಂಟ್ ದಟ್ ಈಸ್ 14 lakh rupees. ದಟ್ ಈಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎಸ್. ಓಕೆ, ಸೊ ಈ ಎಸ್ನ ಏನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದರೆ KND ಕ್ಯಾಲ್ಕುಲೇಟ್ ಮಾಡೋದಕ್ಕೆ. KND ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಸ್ನ ಅವಶ್ಯಕತೆ ತುಂಬ ಇದೆ, ಯಾಕಂದರೆ ಡಿನಾಮಿನೇಟರ್ ಅದು ಡಾಮಿನೇಟ್ ಮಾಡುತ್ತೆ. ಓಕೆನಾ. ಸೊ EBIT ಸಿಕ್ಕಿದೆ, ಎಸ್ ಕೂಡ ಸಿಕ್ಕಿದೆ, ಇಂಟ್ರೆಸ್ಟ್ ನಮಗೆ ಬೇಕು. ಸೊ ಹಾಗಾದರೆ EBIT ಬಂದುಬಿಟ್ಟು ದಟ್ ಈಸ್ 2 lakh, ಎಸ್ ಬಂದುಬಿಟ್ಟು ದಟ್ ಈಸ್ 14 lakh ಇಂಟು 100 ಇಸ್ ಅ ಡಿಫಾಲ್ಟ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ 6 lakh ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಾಗಾದರೆ ಎಷ್ಟಿದೆ? 12% ರೇಟ್ ಇದೆ 6 lakh ಮೇಲೆ. ಹಾಗಾದರೆ 6 lakh ಇಂಟು 12% ಮಾಡಿಕೊಂಡ್ರೆ ನಮಗೆ ದಟ್ ಈಸ್ 72,000. ಆ ಒಂದು 72,000ನ ಇಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಸೊ ಇಂಟ್ರೆಸ್ಟ್ ಅನ್ನೋ ಜಾಗದಲ್ಲಿ. ಓಕೆನಾ. ಸೊ EBIT ಮೈನಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಎಸ್ ಇಂಟು 100. ಸೊ EBIT ಬಂದು 2 lakh rupees ಹಾಕ್ಕೊಂಡಿದ್ದೀವಿ. ಇಂಟ್ರೆಸ್ಟ್ ಬಂದು 72,000 ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಎಸ್ನ ಜಾಗದಲ್ಲಿ 14 lakh ಎಲ್ಲಿದೆ ಹಾಕ್ಕೊಂಡಿದ್ದೀವಿ. ದೆನ್ ಇಂಟು 100 ದಟ್ ಈಸ್ ಡಿಫಾಲ್ಟ್ ಮಾಡಿಕೊಂಡ್ರೆ ನಮಗೆ 9.14% ಸಿಗುತ್ತೆ. ದಟ್ ಈಸ್ ದ ಪರ್ಸೆಂಟೇಜ್ ಆಫ್ KND. ಸೊ ನಮಗೆ ಕ್ವಶನಲ್ಲಿ ಕೇಳಿರೋದು ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇಷ್ಟನ್ನು ಮಾಡಿದ್ರೆ ನಮಗೆ ಈಸಿಯಾಗಿ 4 marks ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ಇಟ್ ಈಸ್ ಅ ಸಿಂಪಲ್ ಪ್ರಾಬ್ಲಮ್. ಸೊ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ 12 marks ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಆ್ಯಂಡ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.